ಮಾನವನ ಜೀವನದಲ್ಲಿ ಕನಸುಗಳು ಸದಾ ವಿಚಿತ್ರ ಹಾಗೂ ರಹಸ್ಯಮಯವಾಗಿವೆ. ಪ್ರತಿಯೊಬ್ಬರೂ ಕನಸುಗಳನ್ನು ಕಂಡುಬರುತ್ತಾರೆ. ಕೆಲವೊಮ್ಮೆ ಅವು ನಮ್ಮ ದಿನನಿತ್ಯದ ಘಟನೆಗಳ ಪ್ರತಿಫಲವಾಗಿರುತ್ತವೆ. ಆದರೆ ಕೆಲವೊಮ್ಮೆ ಅವು ಭವಿಷ್ಯದ ಬಗ್ಗೆ ಮುನ್ಸೂಚನೆಯನ್ನು ನೀಡುತ್ತವೆ ಎಂದು ನಂಬಲಾಗಿದೆ. ಕನಸುಗಳು ಕೇವಲ ನಿದ್ರೆಯ ಸಮಯದಲ್ಲಿ ಮನಸ್ಸಿನ ಕಲ್ಪನೆಗಳು ಮಾತ್ರವಲ್ಲ, ಅವು ನಮ್ಮ ಆತ್ಮಾನುಭವ, ಭಯ, ಆಕಾಂಕ್ಷೆ ಮತ್ತು ಆತ್ಮಪರಿಶೀಲನೆಯ ಸಂಕೇತಗಳಾಗಿರುತ್ತವೆ. ಇವು ವ್ಯಕ್ತಿಯ ಜೀವನದಲ್ಲಿ ಅಡಚಣೆಗಳು, ಸವಾಲುಗಳು ಅಥವಾ ಹೊಸ ಅವಕಾಶಗಳ ಮುನ್ಸೂಚನೆ ನೀಡುತ್ತವೆ. ಕನಸುಗಳಲ್ಲಿ ಕೆಲವೊಂದು ಭಯಾನಕವಾಗಿರುತ್ತವೆ. ಇವು ನಿದ್ರೆಯಿಂದ ವ್ಯಕ್ತಿಯನ್ನು ಎಚ್ಚರಿಸುತ್ತವೆ, ಮನಸ್ಸಿನಲ್ಲಿ ಆತಂಕ ಉಂಟುಮಾಡುತ್ತವೆ ಮತ್ತು ಕೆಲವೊಮ್ಮೆ ವ್ಯಕ್ತಿಯ ಭವಿಷ್ಯಕ್ಕೆ ಸಂಬಂಧಿಸಿದ ಸೂಚನೆಗಳನ್ನು ಕೊಡುತ್ತವೆ. ಇಂತಹ ಭಯಾನಕ ಕನಸುಗಳಲ್ಲಿ ಆಳವಾದ ಬಾವಿಗೆ ಬಿದ್ದಂತೆ ಕಾಣುವ ಕನಸು ಪ್ರಮುಖವಾಗಿದೆ. ಈ ಕನಸು ಸಾಮಾನ್ಯವಾಗಿ ವ್ಯಕ್ತಿಯ ಜೀವನದಲ್ಲಿ ಎದುರಾಗಬಹುದಾದ ತೊಂದರೆಗಳ, ಅಡಚಣೆಗಳ ಮತ್ತು ಸವಾಲುಗಳ ಸಂಕೇತವಾಗಿದೆ. ಬಾವಿಗೆ ಬಿದ್ದಂತೆ ಕಾಣುವ ಕನಸು ಜೀವನದಲ್ಲಿ ನಿರೀಕ್ಷಿತ ಫಲಿತಾಂಶಗಳು ಸುಲಭವಾಗಿ ಸಿಗದಿರುವ ಪರಿಸ್ಥಿತಿಯ ಸಂಕೇತವಾಗಿದೆ. ಬಾವಿಯ ಆಳವು ಹೆಚ್ಚಿನ ಭಯವನ್ನು ಹುಟ್ಟುಮಾಡುತ್ತದೆ. ಇದು ವ್ಯಕ್ತಿಯ ಎದುರಿಸುತ್ತಿರುವ ಸಮಸ್ಯೆಗಳ ಭಾರತೆಯನ್ನು ಪ್ರತಿಬಿಂಬಿಸುತ್ತದೆ. ಬಾವಿಯೊಳಗಿನ ಕತ್ತಲೆ ಮುಂದಿನ ಮಾರ್ಗವನ್ನು ಅಸ್ಪಷ್ಟವಾಗಿಸುತ್ತದೆ, ಜೀವನದ ಅವಕಾಶಗಳು ಮತ್ತು ಸಾಧನೆಗಳ ಹಾದಿ ಮುಚ್ಚಳಾಗಿ ತೋರುತ್ತದೆ. ಈ ಕನಸು ನಮಗೆ ಹೇಳುತ್ತದೆ, ನಾವು ಈ ಕ್ಷಣಗಳಲ್ಲಿ ಜೀವನದ ಸವಾಲುಗಳ ಸುಳಿಯಲ್ಲಿ ಸಿಲುಕಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಕೆಲವು ಅಡಚಣೆಗಳನ್ನು ಎದುರಿಸಬೇಕಾಗಬಹುದು. ಇಂತಹ ಕನಸುಗಳು ಮನಸ್ಸಿಗೆ ಮಾತ್ರ ಭಯವಲ್ಲ, ಅದು ಆತ್ಮಪರಿಶೀಲನೆಗೆ ಕಾರಣವಾಗುತ್ತದೆ. ವ್ಯಕ್ತಿಯ ಮನಸ್ಸು ಅಲಸದಿರಬಾರದು, ಆತಂಕಕ್ಕೆ ಒಳಗಾಗಬಾರದು, ಆದರೆ ಸೂಕ್ಷ್ಮತೆಯಿಂದ ಪರಿಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳಬೇಕು. ಬಾವಿಗೆ ಬಿದ್ದಂತೆ ಕನಸು ಕಂಡ ವ್ಯಕ್ತಿ ತನ್ನ ಸುತ್ತಲಿನ ಪರಿಸರವನ್ನು ನಿಖರವಾಗಿ ಗಮನಿಸಬೇಕು. ಗೆಳೆಯರು, ಸಹೋದ್ಯೋಗಿಗಳು, ಕುಟುಂಬ ಸದಸ್ಯರೊಂದಿಗೆ ನಡೆಯುವ ಘಟನೆಗಳು, ಮಾತುಕತೆಗಳು ಎಲ್ಲವನ್ನೂ ಗಮನಿಸಬೇಕು, ಏಕೆಂದರೆ ಈ ಕನಸುಗಳಲ್ಲಿ ನೀಡುವ ಸೂಚನೆಗಳು ಬಹುಶಃ ನಮ್ಮ ಕಾರ್ಯವೈಖರಿಯಲ್ಲಿ ನಡೆಯುವ ಪರಿಣಾಮಗಳ ಬಗ್ಗೆ ಎಚ್ಚರಿಸುತ್ತದೆ. ಬಾವಿಗೆ ಬಿದ್ದಂತೆ ಕನಸು ಕಾಣುವುದರಿಂದ ವ್ಯಕ್ತಿಯ ಮನಸ್ಸಿನಲ್ಲಿ ಒತ್ತಡ, ಆತಂಕ ಮತ್ತು ಹತಾಶೆಯ ಭಾವನೆಗಳು ಹುಟ್ಟಬಹುದು. ಆದರೆ ಈ ಕನಸು ಒಬ್ಬರನ್ನು ತಮ್ಮ ಜೀವನದಲ್ಲಿ ಜಾಗರೂಕತೆ ಹೊಂದಲು, ಸಮಸ್ಯೆಗಳನ್ನು ವಿಶ್ಲೇಷಿಸಲು ಮತ್ತು ಸೂಕ್ತ ಪರಿಹಾರವನ್ನು ಕಂಡು ಹತ್ತಿರದ ದಿನಗಳಲ್ಲಿ ಜಾಗೃತಿಯಿಂದ ನಿರ್ಧಾರ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ. ಇದು ವ್ಯಕ್ತಿಯ ಮನಸ್ಸಿನ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ತಾತ್ಕಾಲಿಕ ಅಡಚಣೆಗಳಿಂದ ಓಡಿಸಕೂಡದು ಎಂಬುದನ್ನು ತಿಳಿಸುತ್ತದೆ. ಈ ಕನಸು ವ್ಯಕ್ತಿಗೆ ತಿಳಿಸುತ್ತದೆ, ಯಶಸ್ಸು ಪಡೆಯುವ ಹಾದಿಯಲ್ಲಿ ಕೆಲವೊಮ್ಮೆ ಸೋಲು ಅನುಭವಿಸಬೇಕಾಗುತ್ತದೆ. ಜೀವನದಲ್ಲಿ ಮುನ್ನಡೆಯಲು ನಾವು ನಮ್ಮ ತಪ್ಪುಗಳನ್ನು ಗುರುತಿಸಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಒತ್ತಡಕ್ಕೆ ಒಳಗಾದರೆ ಸಮಸ್ಯೆ ಹೆಚ್ಚು ತೀವ್ರವಾಗಿ ಎದುರಾಗುತ್ತದೆ. ಆದ್ದರಿಂದ ನಿಖರವಾಗಿ ಪರಿಗಣಿಸಿ ಪ್ರಾಯೋಗಿಕ ಪರಿಹಾರವನ್ನು ಹುಡುಕುವುದು ಬಹಳ ಮುಖ್ಯ. ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರೋ ಅದರ ಪರಿಣಾಮಗಳ ಬಗ್ಗೆ ಸಂಪೂರ್ಣ ತಿಳಿದುಕೊಂಡು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಬಾವಿಗೆ ಬಿದ್ದಂತೆ ಕನಸು ವ್ಯಕ್ತಿಗೆ ಒಂದು ಎಚ್ಚರಿಕೆಯ ಸಂಕೇತವಾಗಿದೆ. ಇದು ನಮ್ಮ ಜೀವನದಲ್ಲಿ ನೇರವಾಗಿಯೂ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಎಂಬುದನ್ನು ತಿಳಿಸುತ್ತದೆ. ಆದರೆ ಈ ಕನಸು ಭಯದಿಂದ, ಜಾಗೃತಿಯಿಂದ ಬದುಕಲು ಪ್ರೇರೇಪಿಸುತ್ತದೆ. ನಾವು ನಮ್ಮ ಜೀವನದ ಪ್ರತಿಯೊಂದು ಹಂತವನ್ನು ಗಮನದಿಂದ ಅನುಸರಿಸಿದರೆ ಈ ಕನಸು ನಮಗೆ ಧೈರ್ಯ, ಜಾಗರೂಕತೆ ಮತ್ತು ತಾತ್ಕಾಲಿಕ ಅಡಚಣೆಗಳನ್ನು ಬಾಧೆಗೊಳಿಸದ ಶಕ್ತಿ ಕಲಿಸುತ್ತದೆ. ಹೇಳಬೇಕಾದರೆ, ಬಾವಿಗೆ ಬಿದ್ದಂತೆ ಕನಸು ಕಾಣುವುದು ಕೇವಲ ಭಯದ ಸಂಕೇತವಲ್ಲ, ಆದರೆ ಭವಿಷ್ಯದ ಬಗ್ಗೆ ಮುನ್ಸೂಚನೆಯ ಸಂಕೇತವಾಗಿದೆ. ಇದು ವ್ಯಕ್ತಿಯನ್ನು ಎಚ್ಚರಿಕೆ ವಹಿಸಲು, ತಾತ್ಕಾಲಿಕ ಸಮಸ್ಯೆಗಳನ್ನು ಶ್ರದ್ಧೆಯಿಂದ ಎದುರಿಸಲು ಹಾಗೂ ಜಾಗೃತಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ.
ಈ ಕನಸು ವ್ಯಕ್ತಿಯ ಮನಸ್ಸಿನ ಸೂಕ್ಷ್ಮತೆ, ಆತ್ಮಪರಿಶೀಲನೆ ಮತ್ತು ಜಾಗೃತಿಯ ಅಗತ್ಯವನ್ನು ದೃಢಪಡಿಸುತ್ತದೆ. ಇಂತಹ ಕನಸುಗಳ ಸಂದೇಶಗಳನ್ನು ಗಮನದಿಂದ ಗ್ರಹಿಸುವ ಮೂಲಕ ವ್ಯಕ್ತಿ ತನ್ನ ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಸವಾಲುಗಳನ್ನು ತೀವ್ರತೆಯಿಲ್ಲದೆ ನಿಭಾಯಿಸಲು ಮತ್ತು ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ನಿದ್ರೆಯ ಸಮಯದಲ್ಲಿ ಬಾವಿಗೆ ಬಿದ್ದಂತೆ ಕಾಣುವ ಕನಸು ಭಯಾನಕವಾಗಿದ್ದು, ವ್ಯಕ್ತಿಯ ಮನಸ್ಸಿನಲ್ಲಿ ಆತಂಕ, ಅಶಾಂತತೆ ಮತ್ತು ಸಂಶಯವನ್ನು ಹುಟ್ಟಿಸುತ್ತದೆ. ಆದರೆ ಈ ಕನಸು ಕೇವಲ ಭಯವನ್ನು ಹುಟ್ಟಿಸುವುದಿಲ್ಲ. ಅದು ಜೀವನದಲ್ಲಿ ಎಚ್ಚರಿಕೆಯ ಅಗತ್ಯವನ್ನು ಸೂಚಿಸುವ ಸಂಕೇತವಾಗಿದೆ. ಈ ಕನಸನ್ನು ಗಮನದಿಂದ ಅರ್ಥಮಾಡಿಕೊಂಡರೆ ವ್ಯಕ್ತಿ ತನ್ನ ದೈನಂದಿನ ಜೀವನವನ್ನು ಸೂಕ್ಷ್ಮವಾಗಿ ನಿರ್ವಹಿಸಬಹುದು ಮತ್ತು ಸಮಸ್ಯೆಗಳಿಗೆ ಸಮರ್ಥ ಪರಿಹಾರ ಕಂಡುಹಿಡಿಯಬಹುದು. ಅಂತಹ ಕನಸು ಕಂಡಾಗ ಮೊದಲನೆಯದಾಗಿ ಮನಸ್ಸನ್ನು ಶಾಂತಗೊಳಿಸುವುದು ಬಹಳ ಮುಖ್ಯ. ಕನಸು ನಿಜವಾಗಿಯೂ ಸಂಭವಿಸುವ ಅಡ್ಡಸವಾಲಿನ ಸಂಕೇತವಾಗಿದ್ದರೂ, ಆತಂಕ ಅಥವಾ ಒತ್ತಡಕ್ಕೆ ಒಳಗಾದರೆ ಅದು ನಿಮ್ಮ ನಿರ್ಧಾರಗಳನ್ನು ತಪ್ಪಾಗಿಸಬಹುದು. ಶಾಂತ ಮನಸ್ಸಿನೊಂದಿಗೆ ಶ್ವಾಸದ ಅಭ್ಯಾಸ, ಧ್ಯಾನ ಅಥವಾ ಸಂಯಮಿತ ಚಿಂತನೆಯ ಮೂಲಕ ನೀವು ನಿಮ್ಮ ಮನಸ್ಸನ್ನು ಸ್ಥಿರಪಡಿಸಬಹುದು. ಬಾವಿ ಆಳವಾದರೆ ಅಥವಾ ಕತ್ತಲೆಯಾಗಿದೆ ಎಂಬ ಭಾವನೆ ಕಂಡರೆ ಅದು ಜೀವನದಲ್ಲಿ ಮುಂಬರುವ ಅಡಚಣೆಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಕನಸು ನಿಮ್ಮ ಗಮನವನ್ನು ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳ ಕಡೆಗೆ ತರುತ್ತದೆ. ನಿಮ್ಮ ಗೆಳೆಯರು, ಸಹೋದ್ಯೋಗಿಗಳು, ಕುಟುಂಬ ಸದಸ್ಯರು ಮತ್ತು ಕೆಲಸದ ಪರಿಸ್ಥಿತಿ ನಿಮ್ಮ ಬಗ್ಗೆ ಯಾವ ರೀತಿಯ ಪರಿಣಾಮ ಬೀರುತ್ತಿವೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳು ಉಂಟಾಗುತ್ತಿವೆ ಮತ್ತು ಅವುಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಪರಿಗಣಿಸಿ. ಮತ್ತೊಂದು ಮುಖ್ಯ ಅಂಶವೆಂದರೆ ಪ್ರಾಯೋಗಿಕತೆ. ಕನಸಿನ ಸೂಚನೆಗಳನ್ನು ಸ್ವೀಕರಿಸಿ, ಆ ಮೂಲಕ ಸಮರ್ಪಕ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಗತ್ಯ. ತಾತ್ಕಾಲಿಕ ಪರಿಹಾರಗಳನ್ನು ಹುಡುಕಿ ಯಾವುದೇ ನಿರ್ಧಾರವನ್ನು ತುರ್ತುಗೊಳ್ಳದೆ ಅದರ ಪರಿಣಾಮಗಳನ್ನು ಪೂರ್ಣವಾಗಿ ಪರಿಗಣಿಸಿ ನಂತರ ಕ್ರಮ ಕೈಗೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಅತಿದೊಡ್ಡ ಸಮಸ್ಯೆಯಾದರೆ ಒತ್ತಡಕ್ಕೆ ಒಳಗಾಗದೆ ಅದನ್ನು ನಿಧಾನವಾಗಿ ಹಾಗೂ ಜಾಗೃತಿಯಿಂದ ನಿಭಾಯಿಸುವುದು ಮುಖ್ಯ. ಒತ್ತಡ ಮತ್ತು ಭಯ ವ್ಯಕ್ತಿಯ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಆದರೆ ಶಾಂತ ಮನಸ್ಸಿನೊಂದಿಗೆ ಕಾರ್ಯನಿರ್ವಹಿಸಿದರೆ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಬಾವಿಗೆ ಬಿದ್ದಂತೆ ಕನಸು ಕಂಡ ವ್ಯಕ್ತಿಯು ಧೈರ್ಯವನ್ನು ಕಳೆದುಕೊಳ್ಳಬಾರದು. ಬದಲಿಗೆ ಮನಸ್ಸನ್ನು ದೃಢಪಡಿಸಿ ಪರಿಹಾರಕ್ಕೆ ಸಮರ್ಥವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಕನಸು ಬಹುಶಃ ವ್ಯಕ್ತಿಯ ಜೀವನದಲ್ಲಿ ಮುಂಬರುವ ಅಡಚಣೆಗಳ ಮುನ್ಸೂಚನೆಯಾಗಿದೆ. ಆದರೆ ಅದು ನಿಜವಾಗಿಯೂ ಭಯಪಡಿಸುವುದಕ್ಕಿಂತ ಹೆಚ್ಚು ಜಾಗೃತಿಯ ಸಂಕೇತವಾಗಿದೆ. ನಿಮ್ಮ ಶಕ್ತಿಯಲ್ಲಿರುವಂತೆ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಸೂಕ್ತ ಪರಿಹಾರ ಕಂಡು ಅಗತ್ಯವಿದ್ದರೆ ನಂಬಿಗಸ್ತ ವ್ಯಕ್ತಿಗಳ ಸಲಹೆ ಪಡೆದುಕೊಳ್ಳಿ. ಈ ಮೂಲಕ ನೀವು ಜೀವನದಲ್ಲಿ ಎದುರಿಸಬಹುದಾದ ತೊಂದರೆಗಳಿಗೆ ಮುನ್ನೆಚ್ಚರಿಕೆಯಿಂದ ಎದುರಿಸಬಹುದು ಮತ್ತು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಬಹುದು. ಸಾರಾಂಶವಾಗಿ, ಬಾವಿಗೆ ಬಿದ್ದಂತೆ ಕನಸು ವ್ಯಕ್ತಿಯ ಜೀವನದಲ್ಲಿ ಎಚ್ಚರಿಕೆಯ ಸಂಕೇತವಾಗಿದೆ. ಈ ಕನಸು ನಮ್ಮನ್ನು ಮನಸ್ಸಿನಲ್ಲಿ ಶಾಂತವಾಗಿರಲು, ಪರಿಸ್ಥಿತಿಗಳನ್ನು ವಿಶ್ಲೇಷಿಸಲು, ತಾತ್ಕಾಲಿಕ ಪರಿಹಾರಗಳನ್ನು ಹುಡುಕಲು ಮತ್ತು ಜಾಗೃತಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ. ಕನಸಿನ ಸಂದೇಶಗಳನ್ನು ಗಮನದಿಂದ ಗ್ರಹಿಸಿದರೆ ವ್ಯಕ್ತಿ ಜೀವನದಲ್ಲಿ ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಸಮಸ್ಯೆಗಳನ್ನು ತೀವ್ರತೆಯಿಲ್ಲದೆ ನಿಭಾಯಿಸಲು ಮತ್ತು ಯಶಸ್ಸಿನ ಹಾದಿಯಲ್ಲಿ ಭದ್ರವಾಗಿ ಸಾಗಲು ಸಾಧ್ಯವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.